ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನ ಭಾರತವನ್ನ ಸೀರಿಯಸ್ ಆಗಿ ಕೆಣಕುವ ಕೆಲಸ ಮಾಡ್ತಾ ಇದೆ. ಈ ಸಲ ಐತಿಹಾಸಿಕ ತಪ್ಪು ಮಾಡ್ತಿದ್ದಾರೆ. ಆಕ್ರಮಿಸಿಕೊಂಡು ಕೂತಿರೋ POKಯನ್ನ ಅಂದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯವನ್ನ ಪಾಕಿಸ್ತಾನದ ಒಳಗಡೆ ಮರ್ಜ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಪಾಕಿಸ್ತಾನದ 5ನೇ ಪ್ರಾಂತ್ಯ ಮಾಡ್ಕೊಳ್ಳೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಸೆಂಬ್ಲಿಯಲ್ಲಿ ಈಗ ನಿರ್ಣಯ ಕೂಡ ಪಾಸ್ ಆಗಿದೆ. ಈ ಅಸೆಂಬ್ಲಿಯಲ್ಲಿ ಪಾಕ್ ತನಗೆ ಬೇಕಾದವರನ್ನ ಕೂರಿಸಿದೆ. ಅದರಲ್ಲಿ ಪಾಕಿಸ್ತಾನದ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಡಿ, ಅದನ್ನು ಪಾಕ್ನ 5ನೇ ಪ್ರಾಂತ್ಯವನ್ನಾಗಿ ಸೇರಿಸಿ ಅಂತ ಕೇಳಲಾಗಿದೆ. ಹಾಗೆ ಪಾಕಿಸ್ತಾನದ ಸಂಸತ್ನಲ್ಲಿ ತಮಗೂ ಸ್ಥಾನ ಬೇಕು ಅಂತ ಇದರಲ್ಲಿ ಒತ್ತಾಯ ಮಾಡಿದ್ದಾರೆ. ಹಾಗೇನಾದರೂ ಆದರೆ ಇದು ಭಾರತ ಪಾಕಿಸ್ತಾನ್ ನಡುವೆ ಮತ್ತೊಂದು ಸುತ್ತಿನ ರಾಜತಾಂತ್ರಿಕ ಸಮರಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಸದ್ಯ ಈ POKಯನ್ನ ಪಾಕ್ ಸಂವಿಧಾನದ ಪ್ರಕಾರ ಅವರು ತಮ್ಮ ಜಾಗ ಅಂತ ಒಪ್ಕೊಂಡಿಲ್ಲ. ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು, ಆದರೂ ಕೂಡ ಇದು ನಿಜ. ನಾವು ಈ ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿಯನ್ನು ಬಹಳ ಹಿಂದೆನೇ ಕೊಟ್ಟಿದ್ದೀವಿ. ಪಾಕಿಸ್ತಾನದಲ್ಲಿರೋದು ಅಧಿಕೃತವಾಗಿ 4 ಪ್ರಾಂತ್ಯಗಳು: ಪಂಜಾಬ್, ಸಿಂಧ್, ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ. ಈ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ವಿವಾದಿತ ಪ್ರದೇಶ, ಸ್ವಾಯತ್ತ ಪ್ರದೇಶ ಅಂತೆಲ್ಲ ನಾಟಕ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅವರು. ಪಾಕ್ನ ಬೇರೆ ಪ್ರಾಂತ್ಯಗಳಿಗೆ ಸಿಗೋ ಸಾಂವಿಧಾನಿಕ ಹಕ್ಕುಗಳು ಇವರಿಗಿಲ್ಲ. ಇನ್ನು POKಯ ಮತ್ತೊಂದು ಭಾಗವಾಗಿರೋ ಸೋ ಕಾಲ್ಡ್ ಆಜಾದ್ ಕಾಶ್ಮೀರ ಕೂಡ ಪಾಕಿಸ್ತಾನದ ಪ್ರಾಂತ್ಯ ಅಲ್ಲ, ಅವರ ಭಾಗ ಅಲ್ಲ. ಅದು ಕೂಡ ಈಗ ಸೆಪರೇಟ್ ಅಸೆಂಬ್ಲಿ, ಪ್ರಧಾನಿ, ಸುಪ್ರೀಂ ಕೋರ್ಟ್ ಎಲ್ಲ ಹೊಂದಿದೆ. ಇವೆರಡು ಪ್ರದೇಶಗಳನ್ನು ಒಳಗೊಂಡಂತೆ ಇಡೀ POK ನಮ್ಮ ಭಾರತದ ಅವಿಭಾಜ್ಯ ಅಂಗ ಅಂತ ನಮ್ಮ ಸಂವಿಧಾನದಲ್ಲಿದೆ. ಕಾಶ್ಮೀರದ ರಾಜ ಹರಿಸಿಂಗ್ ಭಾರತಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಕೂಡ ಹಾಕಿ ಅಧಿಕೃತವಾಗಿ ನಮ್ಮ ಭಾಗ ಅದು. ಅವರು ಆಕ್ಯುಪೈ ಮಾಡಿ ಇಟ್ಕೊಂಡಿರೋದಷ್ಟೇ. ಆದರೆ ಈಗ ಪಾಕಿಸ್ತಾನ ದುರಹಂಕಾರದ ವರ್ತನೆಯನ್ನು ತೋರಿಸಿ ತನ್ನ ಭೂಭಾಗ ಅಂತ ಹೇಳಿಕೊಂಡ್ರೆ ಭಾರತಕ್ಕೆ ನೇರ ಚಾಲೆಂಜ್ ಹಾಕದಂಗಾಗುತ್ತೆ. ಏನೋ ಪಾಕಿಸ್ತಾನದ ಈ ಉದ್ದಟತನಕ್ಕೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯಾವತ್ತಿಗೂ ಭಾರತದ ಅವಿಭಾಜ್ಯ ಅಂಗ, ಅದು ಯಾವತ್ತಿದ್ರೂ ನಮ್ಮದೇ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಸೇಮ್ ಟೈಮ್ ಈ ಸಲ ಅಮೆರಿಕ ಇರಾನ್ನಲ್ಲಿ ದಾಳಿ ಮಾಡಬೇಕಾದ್ರೆ ಚಬಹಾರ್ ಪೋರ್ಟ್ ಮೇಲೂ ದಾಳಿ ಮಾಡ್ತಲ್ಲ ಸುತ್ತಮುತ್ತಲ ಪ್ರದೇಶಗಳಲ್ಲಿ. ನಮ್ಮ ಟರ್ಮಿನಲ್ಗೆ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಕೇಳಿದ್ರು ಅಲ್ಲಿ. ಅದಕ್ಕೆ ನಮ್ಮ ವಿದೇಶಾಂಗ ಇಲಾಖೆಯವರು ಇಲ್ಲ, ನಮ್ಮ ಟರ್ಮಿನಲ್ಗೆ ಏನು ಡ್ಯಾಮೇಜ್ ಆಗಿಲ್ಲ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ POKನಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆಗಳು ಜೋರಾಗ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆ ಆಗ್ತಿರೋದು ಇದವರ ಧೈರ್ಯವೋ ಬಂಡ್ ಧೈರ್ಯವೋ ಪಾಕಿಸ್ತಾನದ ಮುನೀರನ ಸೇನೆದು ಈ ಕುತೂಹಲ ಇದೆ ಈಗ. ಆದರೆ ಪಾಕಿಸ್ತಾನಕ್ಕೆ ಒಳಗೊಳಗೆ ಪುಕ್ಕಲ್ತನ ಇದೆ, ಹೆದರಿಕೆ ಬೇರೆ ಇದೆ. ಏನು ಹೇಳಿದಾರೆ ಗೊತ್ತಾ? ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಈ ಪ್ರಾಂತೀಯ ಸ್ಥಾನಮಾನ ಕೊಡೋದು ಕೇವಲ ಟೆಂಪ್ರರಿ ಆಗಿರುತ್ತೆ. ಭವಿಷ್ಯದಲ್ಲಿ ಕಾಶ್ಮೀರ ಸಮಸ್ಯೆ ಏನಾದರೂ ಬಗೆಹರಿದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಸ್ಟೇಟಸ್ ಬೇರೆ ಆಗುತ್ತೆ. ಅಲ್ಲಿನ ಜನರ ಆಶಯ ಮತ್ತು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಬದ್ಧತೆಗೆ ತಕ್ಕ ಹಾಗೆ ಬದಲಾಗುತ್ತೆ ಅಂತ ನಿರ್ಣಯದಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಒಂಥರ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ. ಏನೋ ಗುಜರಾತ್ ATS ಅಧಿಕಾರಿಗಳು ದೇಶದಲ್ಲಿ ದೊಡ್ಡ ಉಗ್ರ ದಾಳಿಯಾಗೋದನ್ನು ತಡೆದಿದ್ದಾರೆ. ಜೈಷ್ ಉಗ್ರ ಸಂಘಟನೆಯ 5 ಉಗ್ರ ಕ್ರಿಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಜೈಷ್ ಸಂಘಟನೆಗೆ ಲಿಂಕ್ ಹೊಂದಿದ್ದ 8 ಉಗ್ರಗಾಮಿಗಳನ್ನು ಗುಜರಾತ್ ATS ಬಂಧಿಸಿತ್ತು. ಅವರ ವಿಚಾರಣೆ ಮಾಡಿದಾಗ ಇನ್ನೂ 5 ಜೈಷ್ ಸಂತಾನಗಳು ಇದ್ದಿದ್ದು ಕಂಡು ಬಂದಿದೆ. ಈಗ ಅರೆಸ್ಟ್ ಆದವರನ್ನ ಬಿಲಾಲ್, ಅಬಿದ್ ಶೇರ, ಮೊಹಮ್ಮದ್ ಅಯೂಬ್ ಖಾಡಿವಾಲ್, ಮೊಹಮ್ಮದ್ ಶಫಿ, ಮೊಹಮ್ಮದ್ ಹಸನ್, ಮೊಹಮ್ಮದ್ ಅಯೂಬ್ ಅಂತ ಗುರುತಿಸಲಾಗಿದೆ. ಎಲ್ಲರೂ ಗುಜರಾತ್ನ ಬೇರೆ ಬೇರೆ ಜಿಲ್ಲೆಗೆ ಸೇರಿದವರು. ಕಳೆದ 6 ತಿಂಗಳಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಲ್ಲಿದ್ದರು. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡೋಕೆ ಸಂಚು ರೂಪಿಸಿದ್ರು. ಗುಜರಾತ್ನಲ್ಲಿ ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಕೈ ಸ್ಫೋಟಕಗಳನ್ನು ತಾವೇ ಮ್ಯಾನುಫ್ಯಾಕ್ಚರ್ ಬೇರೆ ಮಾಡಿದರು. 6-7 ಬಾರಿ ಅದರ ಟೆಸ್ಟಿಂಗ್ ಕೂಡ ನಡೆಸಿದರು. ಕೆಲ ಸ್ಫೋಟಕಗಳು ಯಶಸ್ವಿಯಾಗಿ ಸಿಡಿದಿದ್ವು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅರೆಸ್ಟ್ ಆದವರ ಪೈಕಿ 3 ಉಗ್ರರ ಡಿವೈಸ್ ಚೆಕ್ ಮಾಡಿದಾಗ ಇವರಿಗೆ ಪಾಕಿಸ್ತಾನದ ನೆಂಟಸ್ತನ ಇರೋದು ಬಯಲಾಗಿದೆ. ಪಾಕ್ನ ಬಹವಲ್ಪುರ್ನಲ್ಲಿರೋ ಜೈಷ್ ಹೆಡ್ ಕ್ವಾರ್ಟರ್ಸ್ನ ಹ್ಯಾಂಡ್ಲರ್ಗಳೊಂದಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿರೋದು ಗೊತ್ತಾಗಿದೆ. ಏನೋ ಸಂಸತ್ನ ಮುಂಗಾರು ಅಧಿವೇಶನ ಜುಲೈ 20ನೇ ತಾರೀಕು ಆರಂಭ ಆಗ್ತಾ ಇದೆ. ಈ ಅಧಿವೇಶನದಲ್ಲಿ ಒಟ್ಟು 5 ಹೊಸ ಬಿಲ್ಗಳನ್ನು ಮಂಡಿಸೋಕೆ ಪ್ಲಾನ್ ಆಗಿದೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ಮಾಡೋದನ್ನು ತಡೆಯೋಕೆ, ಎರಡನೇದು ಜನನ ಮತ್ತು ಮರಣದ ಬಗ್ಗೆ ರಿಜಿಸ್ಟರ್ ಮಾಡೋ ಕಾನೂನು ಮತ್ತಷ್ಟು ಕಠಿಣಗೊಳಿಸೋಕೆ ಪ್ಲಾನ್ ಆಗಿದೆ. ಉಳಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸೋಕೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸೆಕ್ಟರನ್ನು ಬಲಿಷ್ಠಗೊಳಿಸೋಕೆ ಹಾಗೂ ಭಾರತದ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋರನ್ನು ಸೆಳೆಯೋಕೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಬದಲಾವಣೆ ತರೋಕೆ ಹೊಸ ಬಿಲ್ಗಳನ್ನು ಮಂಡಿಸಲಾಗ್ತಿದೆ. ಇದರ ಬಗ್ಗೆ ನಾವು ಪ್ರತ್ಯೇಕವಾಗಿ ಡೀಟೇಲ್ ಆಗಿ
ಸ್ಪೆಷಲ್ ರಿಪೋರ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ, ನೀವು ಅದನ್ನ ಪಬ್ಲಿಷ್ ಆದಾಗ ಮಿಸ್ ಇಲ್ಲದೆ ಚೆಕ್ ಮಾಡಿ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ 7 ಸ್ಯಾಂಡ್ಸ್ನವರು ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ₹1 ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಸೇಫಾಗಿ ಕರ್ಕೊಂಬಂದು ತಲುಪಿಸ್ತಾರೆ. ನೀವು ಫ್ಯಾಮಿಲಿ ಸಮೇತ ಹೋಗ್ಬೋದು, ಒಬ್ಬರೇ ಹೋಗ್ಬೋದು, ಅಥವಾ ಹಿರಿಯ ನಾಗರಿಕರಿದ್ರೆ ಅವರಿಗೇನಂತೂ ಸ್ಪೆಷಲ್ ಕೇರ್ನೊಂದಿಗೆ ನೋಡ್ಕೊಂತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನ ₹5,000 ಕೋಟಿ ಖರ್ಚಲ್ಲಿ ಡೆವಲಪ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಕಾಮನ್ವೆಲ್ತ್ ನಂತಹ ಜಾಗತಿಕ ಕ್ರೀಡಾಕೂಟಗಳನ್ನ ಆಯೋಜಿಸುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಕೊಡೋಕೆ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ವಿನಾಯಿತಿ ಘೋಷಿಸಲಾಗಿದೆ. ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿಗೆ 15% ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ %25 ಅಟೆಂಡೆನ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲೂ ಕ್ರೀಡಾಪಟುಗಳಿಗೆ %2% ಮೀಸಲಾತಿ ಕೊಡೋಕೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಫೇಕ್ ನ್ಯೂಸ್, ತಪ್ಪು ಮಾಹಿತಿ ಮತ್ತು ದ್ವೇಷ ಭಾಷಣ ತಡೆಯೋಕೆ ರಾಜ್ಯ ಸರ್ಕಾರ ಹೊಸ ನಿರ್ಧಾರ ತಗೊಂಡಿದೆ. ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ಯಾಕ್ಲಿಂಗ್ ಯೂನಿಟ್ ಲಾಂಚ್ ಮಾಡೋಕೆ ಮುಂದಾಗಿದೆ. ಇದನ್ನು ಯಾರು ಜಾರಿ ಮಾಡ್ತಿರೋದು? ರಾಜ್ಯ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು. ಡ್ಯಾಂಗಳಲ್ಲೆಲ್ಲ ನೀರು ಖಾಲಿ ಆಗ್ತಾ ಇದೆ. ಖುದ್ದು ಜಲಸಂಪನ್ಮೂಲ ಇಲಾಖೆ ಮಾಹಿತಿ ಕೊಟ್ಟಿದೆ. ಕರ್ನಾಟಕದ ಡ್ಯಾಂಗಳಲ್ಲಿ ಕೇವಲ 40% ಮಾತ್ರ ನೀರಿದೆ ಅಂತ. ಅದರಲ್ಲೂ ಕೃಷ್ಣಾ ವ್ಯಾಪ್ತಿಯ 7 ಡ್ಯಾಂಗಳಲ್ಲಿ ಕಳೆದ ವರ್ಷ ಇದೇ ಟೈಮ್ಗೆ 367 TMC ನೀರಿತ್ತು. ಈಗ ಬರೀ 223 TMC ನೀರು ಮಾತ್ರ ಉಳ್ಕೊಂಡಿದೆ. ತುಂಗಭದ್ರಾ ಡ್ಯಾಂನಲ್ಲಿ %24 ಮಾತ್ರ ನೀರು ಉಳ್ಕೊಂಡಿದೆ. ಮುಂದಿನ 3-4 ತಿಂಗಳು ಕುಡಿಯೋಕ್ಕೂ ಸಾಕಾಗಲ್ಲ ಇದು, ಕರೆಕ್ಟಾಗಿ ಮಳೆ ಬಂದು ಮತ್ತೆ ತುಂಬಿಕೊಂಡಿಲ್ಲ ಅಂದರೆ. ಹೀಗಾಗಿ ಕೃಷಿಗೆ ನೀರಿನ ಸಮಸ್ಯೆ ಆಗಬಹುದು. ಕೃಷಿಗೆಲ್ಲ ನೀರು ಕೊಡೋದು ಹಿಂಗೆ ಆದರೆ ಮಳೆ ಕಮ್ಮಿ ಆದರೆ ತುಂಬ ಕಷ್ಟ ಅನ್ನೋ ಆತಂಕ ಇದೆ. ಈ ಕಡೆ ಕಾವೇರಿ ನದಿಯ ತೀರದಲ್ಲೂ ಕೂಡ ಹಿಂಗೆ ಸಮಸ್ಯೆ. ಕಾವೇರಿ ವ್ಯಾಪ್ತಿಯ 4 ಪ್ರಮುಖ ಡ್ಯಾಂಗಳಲ್ಲಿ ಕಳೆದ ವರ್ಷ ಸೇಮ್ ಟೈಮ್ 108 TMC ನೀರಿತ್ತು. ಈಗ ಬರೀ ಅರ್ಧಕ್ಕರ್ಧ 57 TMC ಮಾತ್ರ ನೀರಿದೆ. ಆಲಮಟ್ಟಿ ಡ್ಯಾಮ್ ವಿಚಾರಕ್ಕೆ ಬಂದರೆ ಜುಲೈ ಮೊದಲ ವಾರದಲ್ಲಿ ಅಲ್ಲಿ ಚೆನ್ನಾಗಿ ಇನ್ಫ್ಲೋ ಆಗಿದೆ, ನೀರು ಹರಿದು ಬಂದಿದೆ. ಹೀಗಾಗಿ 123 TMC ಸಾಮರ್ಥ್ಯದ ಆಲಮಟ್ಟಿಯಲ್ಲಿ ಸದ್ಯ 73% ನೀರು ಭರ್ತಿಯಾಗಿದೆ. ಆದರೆ ಮತ್ತೆ ಮಳೆಗೆ ನಿಂತಿದೆ ಸ್ವಲ್ಪ. ಹೀಗಾಗಿ ಆಲಮಟ್ಟಿ ಸೇರಿ ಎಲ್ಲ ಡ್ಯಾಂಗಳಿಗೆ ನೀರು ಬರೋದು ಆಲ್ಮೋಸ್ಟ್ ನಿಂತೇ ಹೋಗಿದೆ. ವಿಧಾನಸೌಧ, ವಿಕಾಸಸೌಧ ಮತ್ತು ಸಚಿವಾಲಯಗಳಲ್ಲಿ ನೀರು ಹಾಗೂ ವಿದ್ಯುತ್ತನ್ನು ಮಿತವಾಗಿ ಬಳಸಿ ಅಂತ ಸ್ಟ್ರಿಕ್ಟ್ ಆದೇಶ ಹೊರಡಿಸಲಾಗಿದೆ. ಅವರು ಮಾತ್ರ ಅಲ್ಲ, ಇಡೀ ರಾಜ್ಯ ಜನ ಈ ಸಲ ನೀರಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಪ್ಲಾನ್ ಮಾಡಬೇಕಾಗಿರೋ ಸಿಚುವೇಶನ್ ಬರ್ತಾ ಇದೆ. ಹಾಗಿದ್ರೆ ಸದ್ಯ ಈಗಿನ ಹವಾಮಾನದ ಅಪ್ಡೇಟ್ ಏನು? ಇವತ್ತು, ನಾಳೆ, ನಾಡಿದ್ದು ಈ ಸಣ್ಣ ಪೀರಿಯಡ್ನಲ್ಲಿ ಯಾವ ಥರ ಮುನ್ಸೂಚನೆ ಇದೆ? ರಾಜ್ಯದಲ್ಲಿ ಮುಂದಿನ 24 ಗಂಟೆ ಅಲ್ಲಲ್ಲಿ ಸಾಧಾರಣ ಮಳೆಯಾಗೋ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಅತಿ ಹೆಚ್ಚು 296 ಮಿಲಿಮೀಟರ್ ಮಳೆಯಾಯಿತು. ಕುಮಟಾ ಮತ್ತು ಹೊನ್ನಾವರ ತಾಲೂಕಲ್ಲೂ ಮಳೆಯಾಯಿತು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಕೆಲ ಕಡೆ ಜೋರಾಗಿ ಮಳೆಯಾಯಿತು. ಅದರಲ್ಲೂ ಕೂಡ ಕರಾವಳಿಯಲ್ಲಿ ಮಳೆ ಮತ್ತು ಗಾಳಿಯ ಆರ್ಭಟ ಕೂಡ ಇರೋದ್ರಿಂದ ಕಡಲಲ್ಲಿ ಭಾರಿ ಅಲೆಯೆಲ್ಲ ಎದ್ದು ಹೊಡೆತಕ್ಕೆ ಸಿಕ್ಕಿ ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಮೀನುಗಾರಿಕಾ ದೋಣಿಯೊಂದು ಮಗುಚಿ ಬಿತ್ತು. ಪರಿಣಾಮ ಅದರಲ್ಲಿದ್ದ ಆಂಧ್ರ ಮೂಲದ 6 ಮೀನುಗಾರರು ಸಮುದ್ರಕ್ಕೆ ಬಿದ್ದಿದ್ರು. ಅದೃಷ್ಟವಶಾತ್ ಅಲ್ಲೇ ಇದ್ದ ಸ್ಥಳೀಯ ಮೀನುಗಾರರು ತಕ್ಷಣ ನೆರವಿಗೆ ಧಾವಿಸಿ 6 ಜನರನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ದೊಡ್ಡ ಹೆಜ್ಜೆ ಇಟ್ಟಿದೆ. ಪ್ರಯಾಣಿಕರ ಸೇಫ್ಟಿಗಾಗಿ ಅವರು ಟ್ರ್ಯಾಕ್ಗೆಲ್ಲ ಬೀಳೋದು, ಹಾರೋದೆಲ್ಲ ಅದೆಲ್ಲ ತಡೆಯಲಿಕ್ಕೋಸ್ಕರ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಸೋಕೆ ಮುಂದಾಗಿದ್ದಾರೆ. ₹1,273 ಕೋಟಿ ಖರ್ಚಲ್ಲಿ 191 ಮೆಟ್ರೋ ಸ್ಟೇಷನ್ಗಳಿಗೂ ಇದು ಅನ್ವಯ ಆಗುತ್ತೆ. ಈಗ ಆಲ್ರೆಡಿ 14 ಸ್ಟೇಷನ್ಗಳಲ್ಲಿ ಅಳವಡಿಕೆಗೆ ಕೇಂದ್ರ, ರಾಜ್ಯಗಳು ಒಪ್ಪಿಗೆಯನ್ನ ಕೊಟ್ಟಾಗಿದೆ. ಉಳಿದಿರೋ 176 ಸ್ಟೇಷನ್ಗಳಿಗೂ ಹಾಕ್ತಾರೆ. ಅವಾಗೇನಾಗುತ್ತೆ, ಟ್ರೈನ್ ಪ್ಲಾಟ್ಫಾರ್ಮ್ ನಲ್ಲಿ ಬಂದು ನಿಂತಾಗ ಮಾತ್ರ ಡೋರಿ ಕರೆಕ್ಟ್ ಆಗಿ ಗೇಟ್ಗಳು ಓಪನ್ ಆಗ್ತವೆ. ಹೋಗಿ ಟ್ರ್ಯಾಕ್ ಹಾರ್ತೀನಿ ಅಥವಾ ಸುಮ್ಮನೆ ಅಪಘಾತ ಆಗಿ ಬೀಳೋದು ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ ಇನ್ಮೇಲೆ. ಹಾಗೆ ಜನ ಮಿತಿಮೀರಿ ವರ್ತಿಸಿದ್ರೆ ದಂಡ ಕೂಡ ಹಾಕಲಾಗುತ್ತೆ ಇನ್ಮೇಲೆ. ಮೆಟ್ರೋದಲ್ಲಿ ರೀಲ್ಸ್ ಮಾಡೋದು, ಊಟ ಮಾಡೋದು, ನೆಲದ ಮೇಲೆ ಕೂರೋದು ಅಥವಾ ಜೋರಾಗಿ ಮ್ಯೂಸಿಕ್ ಹಾಕಿ ತೊಂದರೆ ಕೊಟ್ರೆ ₹2,500ನಿಂದ ₹10,000ವರೆಗೆ ದಂಡ ಇರುತ್ತೆ. ಮೆಟ್ರೋ ಸ್ಟೇಷನ್ನ ಗೋಡೆ ಮೇಲೆ ಗೀಚಿದ್ರೆ, ಪೋಸ್ಟರ್ ಅಂಟಿಸಿದ್ರೆ ₹10,000 ಫೈನ್ ಕಟ್ಟಬೇಕಾಗತ್ತೆ. ಮೆಟ್ರೋದಲ್ಲಿ ಮದ್ಯಪಾನ ಮಾಡಿ ಜಗಳ ಆಡಿದ್ರೆ, ಉಗುಳಿದ್ರೆ ಹಾಗೂ ಪಟಾಕಿ, ಸ್ಫೋಟಕದಂತಹ ಅಪಾಯಕಾರಿ ವಸ್ತುಗಳನ್ನ ತಂದ್ರೂ ಕೂಡ ₹2,500 ದಂಡ ಹಾಕಲಾಗುತ್ತೆ. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಈಗ ಬಿಜೆಪಿಯವರು ಕೂಡ ನಿಧಾನಕ್ಕೆ ಬಾಯ್ಬಿಡೋಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ಕೂಡ ಈ ವಯಸ್ಸಲ್ಲೂ ಕರ್ಕೊಂಡ್ಬಂದು ಕೂರಿಸಿಕೊಂಡಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಎಲ್ಲ ಇದ್ರು.
ಹಾಗೆ ಬಿಡದಿ ಟೌನ್ಶಿಪ್ ಮತ್ತು ಕನಕಪುರ ಸಮೀಪ 2ನೇ ಏರ್ಪೋರ್ಟ್ಗೆ ವಿರೋಧ ವ್ಯಕ್ತಪಡಿಸಿ ಪಾದಯಾತ್ರೆ ಮಾಡ್ತೀವಿ ಅಂತಲೂ ಬಿಜೆಪಿ ಘೋಷಣೆ ಮಾಡಿದೆ. ಏನೋ ಬಳ್ಳಾರಿಯ ಸಂಡೂರು ಅರಣ್ಯದಲ್ಲಿ ರಶೀದ್ ಪಾಡಿ ಗುಹೆಯಲ್ಲಿ 10,000 ವರ್ಷಗಳ ಹಿಂದೆನೆ ಆದಿ ಮಾನವರು ವಾಸವಿದ್ರು ಅನ್ನೋ ಎವಿಡೆನ್ಸ್ ಸಿಕ್ಕಿದೆ. ಅಹಮದಾಬಾದ್ ಲ್ಯಾಬ್ ಮತ್ತು ಐಐಟಿ ಗಾಂಧಿನಗರ್ ಜಂಟಿಯಾಗಿ ನಡೆಸಿದ ಕಾರ್ಬನ್ ಡೇಟಿಂಗ್ ಪರೀಕ್ಷೆಯಲ್ಲಿ ಇದು ಗೊತ್ತಾಗಿದೆ. ಸಮುದ್ರ ಮಟ್ಟದಿಂದ 850 ಮೀಟರ್ ಎತ್ತರದಲ್ಲಿರೋ ಈ ಗುಹೆ ಭಾರತದಲ್ಲೇ ಅತಿ ಎತ್ತರದ ಶಿಲಾಯುಗದ ನೆಲೆ ಅಂತಲೂ ಕರೆಸಿಕೊಂಡಿದೆ. ಇಲ್ಲಿ ಆದಿ ಮಾನವರು ಬಳಸ್ತಾ ಇದ್ದ ಸೂಕ್ಷ್ಮ ಕಲ್ಲಿನ ಆಯುಧಗಳು, ಮಾನವ ಮತ್ತು ಪ್ರಾಣಿಗಳ ಮೂಳೆಗಳು ಪತ್ತೆಯಾಗಿವೆ. ದೇಶದಲ್ಲಿಂತ ಬಹುತೇಕ ಗುಹೆಗಳು ಸುಣ್ಣದ ಕಲ್ಲಿನಿಂದ ಆಗಿರೋದು ಸಿಕ್ಕಿದಾವೆ. ಆದರೆ ಸಂಡೂರಿನ ಗುಹೆಗಳು ಮಾತ್ರ ಭೂಪದರಗಳ ಏರಿಳಿತದಿಂದ ಟೆಕ್ಟಾನಿಕ್ ಶಿಫ್ಟ್ಸ್ ಇಂದ ನಿರ್ಮಾಣ ಆಗಿದೆ ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಏನೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ GBA ಚುನಾವಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ ವರೆಗೂ ಕೂಡ ಈಗ ಟೈಮ್ ಕೊಟ್ಟಿದೆ. SIR ನಡೀತಾ ಇದೆ, ಸಿಬ್ಬಂದಿ ಬ್ಯುಸಿ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಟೈಮ್ ಕೇಳಿತ್ತು. ಇನ್ನು ರಾಜ್ಯ ಸರ್ಕಾರದ ವಿವಾದಾಸ್ಪದ ಸುರಂಗ ರಸ್ತೆ ಯೋಜನೆಗೆ ಹೈಕೋರ್ಟ್ ಹೊಸ ಶಾಕ್ ಕೊಟ್ಟಿದೆ. ಈ ಯೋಜನೆಗೆ ನೀವು ಲಾಲ್ಬಾಗಲ್ಲಿ ಮರ ಕಡಿಯಂಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಹಾಗೆ ಈ ಟನಲ್ ರಸ್ತೆಯ ಯಾವುದೇ ಟೆಂಡರ್ ಪ್ರಕ್ರಿಯೆ ಇದ್ರೂ ಕೂಡ ಕೋರ್ಟ್ನ ಅಂತಿಮ ತೀರ್ಪಿಗೆ ಕಮಿಟ್ ಆಗಿರಬೇಕು ಅಂತ ಹೇಳಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಸಲ್ಲಿಸಿದ್ದ PIL ವಿಚಾರಣೆ ನಡೆಸಿ ಕೋರ್ಟ್ ಇದನ್ನ ಹೇಳಿದೆ. ಇನ್ನು ಸೋನಂ ವಾಂಗ್ಚುಕ್ರ ಉಪವಾಸ ಸತ್ಯಾಗ್ರಹ ಈಗ 20ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವೇಳೆ ಮಾತನಾಡಿರೋ ವಾಂಗ್ಚುಕ್, ಹೇಗಾದ್ರೂ ಮಾಡಿ ಜುಲೈ 20ರ ತನಕ ಜೀವಂತವಾಗಿರ್ತೀನಿ, ಯಾಕಂದ್ರೆ ಸಂಸತ್ತಿಗೆ ಕಾಲ್ನಡಿಗೆ ಮಾಡೋ ಕಾಕ್ರೋಚ್ ಜನತಾ ಪಾರ್ಟಿಯೊಂದಿಗೆ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ನಮ್ಮ ನಡಿಗೆ ಯಶಸ್ವಿ ಆಗಿಲ್ಲ ಅಂದ್ರೆ ಆಮೇಲೆ ನಾನು ದೆವ್ವವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕಡೆ ದಿಲ್ಲಿ ಮಾಜಿ CM ಆಪ್ ಪಾರ್ಟಿಯ ನಾಯಕ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದುಹಾಕಿ ಅವ್ರ ಜಾಗಕ್ಕೆ ಸೋನಂ ವಾಂಗ್ಚುಕ್ ಅವರನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಬಾಲಿವುಡ್ನ 3 Idiots ಸಿನಿಮಾದಲ್ಲಿ ಬರೋ ಪುನ್ಚುಕ್ ವಾಂಗ್ಡು ರ್ಯಾಂಚೋ ಪಾತ್ರ ಸೋನಂ ವಾಂಗ್ಚುಕ್ ಅವರ ಸ್ಟೋರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮೀರ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ತಪ್ಪು ಕಲ್ಪನೆ ಅಂತ ಹೇಳಿದ್ದಾರೆ. ಈ ಸಿನಿಮಾ ಮಾಡುವಾಗ ರೈಟರ್ಗೆ ಅವತ್ತು ಸೋನಂ ವಾಂಗ್ಚುಕ್ ಬಗ್ಗೆನೇ ಗೊತ್ತಿರಲಿಲ್ಲ. ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಅವರಿಗೂ ಕೂಡ ಸೋನಂ ವಾಂಗ್ಚುಕ್ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಾರೆ. ನಾವ್ಯಾರೂ ಇವ್ರನ್ನ ಭೇಟಿನೂ ಆಗಿರ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಸೋನಂ ವಾಂಗ್ಚುಕ್ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಅವ್ರ ಲೈಫಿಂದ ಸಿನಿಮಾ ಇನ್ಸ್ಪೈರ್ ಆಗಿದ್ರೇನಂತೆ, ಅವ್ರನ್ನ ರೆಸ್ಪೆಕ್ಟ್ ಮಾಡಬಹುದು, ಅವ್ರ ಉಪವಾಸ ನಿಲ್ಲಿಸ್ಲಿ ಅಂತ ಆಮೀರ್ ಖಾನ್ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ವಿವಾದ ಇದೆ. ಸೋನಂ ವಾಂಗ್ಚುಕ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಹಿಂದೆನೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಮೂವಿಯ ಸ್ಟೋರಿ ನನ್ನಿಂದ ಇನ್ಸ್ಪೈರ್ ಅಂತ ಹೇಳಿದ್ರೆ ಓಕೆ, ಆದ್ರೆ ನಂದೇ ಸ್ಟೋರಿ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ನನಗೆ ನನ್ನ ಸ್ಟೋರಿನ ಮೂವಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರೌಡ್ ಫೀಲಿಂಗೂ ಇಲ್ಲ, ಅದು ನಂದು ಅಲ್ಲ ಅಂತ ಹೇಳಿದ್ರೆ ರಿಗ್ರೆಟೂ ಇಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ಹರಿಯಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಟ್ರೈನ್ಗೆ ಸಂಚಾರಕ್ಕೆ PM ಮೋದಿ ಚಾಲನೆ ಕೊಟ್ಟಿದ್ದಾರೆ. ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಈ ರೈಲು ಕಾರ್ಯಾಚರಣೆ ಶುರು ಮಾಡಿದೆ. ಇದು ವಾತಾವರಣದಲ್ಲಿರೋ ಆಕ್ಸಿಜನ್ ಜೊತೆ ಸೇರಿ ಟ್ರೈನ್ ಒಳಗಡೆನೆ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳುತ್ತೆ. ಯಾವುದೇ ವಿಷಾನಿಲ ಹೊರಗೆ ಬರುವುದಿಲ್ಲ. ಕೇವಲ ನೀರಿನ ಹವೆ ಮತ್ತು ಬಿಸಿ ಮಾತ್ರ ಹೊರಗೆ ಬರುತ್ತೆ. ಇದು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಟ್ರೈನ್. ಇದು ಹೇಗೆ ವರ್ಕ್ ಆಗುತ್ತೆ ಹೈಡ್ರೋಜನ್ ಟ್ರೈನ್, ನಾವು ಬಹಳ ಹಿಂದೆನೇ ಸ್ನೇಹಿತರೆ ಸ್ಪೆಷಲ್ ರಿಪೋರ್ಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ, ಇದು ಬರ್ತಾ ಇದೆ ಅಂತ ಹೇಳಿದಾಗಲೇ. ಇನ್ನು ಬೇರೆ ರಾಷ್ಟ್ರಗಳಲ್ಲಿರೋ ಹೈಡ್ರೋಜನ್ ಟ್ರೈನ್ಗಳಲ್ಲಿ ಕೇವಲ 2 ಅಥವಾ 3 ಕೋಚ್ಗಳು ಮಾತ್ರ ಇರ್ತವೆ. ಆದರೆ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿ ತಯಾರಾಗಿರೋ ಈ ಇಂಡಿಯನ್ ಹೈಡ್ರೋಜನ್ ಟ್ರೈನ್ನಲ್ಲಿ 10 ಬೋಗಿಗಳಿವೆ. ಒಟ್ಟು 2600 ಜನ ಪ್ರಯಾಣ ಮಾಡ್ಬೋದು. ಹಾಗಾಗಿ ಜಗತ್ತಿನ ಅತಿ ದೊಡ್ಡ ಹೈಡ್ರೋಜನ್ ಟ್ರೈನ್ ಅನ್ನೋ ಹೆಗ್ಗಳಿಕೆಗೂ ಪಾತ್ರ ಆಗಿದೆ. ಗಂಟೆಗೆ 75ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಈ ಟ್ರೈನ್ ಈಗ ಸರ್ವಿಸ್ ಶುರು ಮಾಡಿದೆ. ಆ ಮೂಲಕ ಜರ್ಮನಿ, ಫ್ರಾನ್ಸ್, ಇಟಲಿ, ಚೈನಾ ಮತ್ತು ಜಪಾನ್ ಸಾಲಿಗೆ ಈಗ ಭಾರತ ಕೂಡ ಸೇರ್ಕೊಂಡಿದೆ. ಇನ್ನು ಕನ್ಸ್ಯೂಮರ್ ಕೋರ್ಟ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಮಾರುತಿ ಸುಜುಕಿ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ನಮ್ಮ ಗ್ರ್ಯಾಂಡ್ ವಿಟಾರಾ ಕಾರು E20 ಪೆಟ್ರೋಲ್ಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡುತ್ತೆ. ಆದರೆ ಗ್ರಾಹಕ ಹಾಕಿಸಿದ ಪೆಟ್ರೋಲ್ ಕಳಪೆಯಾಗಿತ್ತು, ಕಂಟಾಮಿನೇಟೆಡ್ ಫ್ಯೂಲ್ ಅವರು ಹಾಕಿಸ್ಕೊಂಡು ಹಾಳಾಗಿರೋದು, ನಮ್ಮ ಕಾರಿನಲ್ಲಿ ದೋಷ ಇಲ್ಲ ಅಂತ ಕಂಪನಿ ಪ್ರತಿಕ್ರಿಯೆ ಕೊಟ್ಟಿದೆ. ಗ್ರಾಹಕನಿಗೆ ಹೊಸ E20 ಸಪೋರ್ಟೆಡ್ ಕಾರು ಕೊಡಿ, ಇಲ್ಲ ಅಂದ್ರೆ 45 ದಿನಗಳ ಒಳಗಡೆ 20.5 ಲಕ್ಷ ರೂಪಾಯಿ ದುಡ್ಡನ್ನು ರಿಫಂಡ್ ಮಾಡಿ ಅಂತ ಕಂಪನಿಗೆ ಕನ್ಸ್ಯೂಮರ್ ಕೋರ್ಟ್ ಆರ್ಡರ್ ಮಾಡಿತ್ತು. ಹಾಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ದಂಡವನ್ನು ಕೂಡ ಹಾಕಿತ್ತು. ಅದನ್ನು ಪ್ರಶ್ನಿಸಿ ನಾವೀಗ ಮೇಲ್ಮನವಿ ಹೋಗ್ತೀವಿ ಹೈಯರ್ ಕೋರ್ಟ್ಸ್ ಅಲ್ಲಿ ಅಂತ ಹೇಳಿ ಮಾರುತಿ ಸುಜುಕಿ ಪ್ರತಿಕ್ರಿಯೆ ಕೊಟ್ಟಿದೆ. ಏನು ಕಲ್ಕತ್ತಾದ ನೇತಾಜಿ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಇರೋ ಬಾಂಕುರಾ ಮಸೀದಿ ಸುತ್ತ ಬಿಗಿ ಭದ್ರತೆ ಒದಗಿಸಲಾಗಿದೆ. ಕಳೆದ ವಾರ ಭದ್ರತಾ ದೃಷ್ಟಿಯಿಂದ ಏರ್ಪೋರ್ಟ್ ವ್ಯಾಪ್ತಿಯಲ್ಲಿರೋ ಈ ಮಸೀದಿಗೆ ಎಂಟ್ರಿ ಕೊಡೋದನ್ನು ನಿರ್ಬಂಧಿಸಲಾಗಿತ್ತು. ಇದನ್ನು ವಿರೋಧಿಸಿ ಪಶ್ಚಿಮ ಬಂಗಾಳದ ಜಮಿಯತ್ ಉಲೇಮಾ ಹಿಂದ್ ಸಂಘಟನೆಯ ಅಧ್ಯಕ್ಷ ಸಿದ್ದಿಕುಲ್ಲಾ ಚೌಧರಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಹೀಗಾಗಿ ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕಲಾಗಿದೆ.
ಇನ್ನೊಂದು ಕಡೆ ಈ ಮಸೀದಿಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಬಿಜೆಪಿ ಶಾಸಕ ಸೌರವ್ ಪ್ರಸ್ತಾಪ ಮಾಡಿದ್ರು. ಇದನ್ನ ಖಂಡಿಸಿ ಬಾಂಗ್ಲಾದೇಶದ ಢಾಕಾದಲ್ಲಿ ಪ್ರತಿಭಟನೆಯಾಗಿದೆ. ಇನ್ನು ಯುಪಿಯ ಬಹ್ರೇಚ್ ನಲ್ಲಿ 12 ವರ್ಷದ ಬಾಲಕ ಮೊಸಳೆಗೆ ಬಲಿಯಾಗಿರೋ ಘಟನೆ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಚಿಕ್ಕಪ್ಪನೊಂದಿಗೆ ಗದ್ದೆ ಕೆಲಸ ಮುಗಿಸಿ ಗಾಗ್ರಾ ನದಿಯಲ್ಲಿ ಕೈಕಾಲು ತೊಳಿತಾ ಇದ್ದಾಗ ಮೊಸಳೆ ಬಂದು ಕಚ್ಕೊಂಡು ಹೋಗ್ಬಿಟ್ಟಿದೆ. ಏನೋ ಕ್ರಿಕೆಟರ್ ರೋಹಿತ್ ಶರ್ಮಾ ಅವರು ಏಕದಿನ ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸಬಹುದು ಅನ್ನೋ ಸುದ್ದಿ ಇದೆ. ಜುಲೈ 19ನೇ ತಾರೀಕು ಇಂಗ್ಲೆಂಡ್ ವಿರುದ್ಧ ಲಂಡನ್ನ ಲಾರ್ಡ್ಸ್ ನಲ್ಲಿ ನಡೆಯುವ 3ನೇ ODI ಮ್ಯಾಚ್ ರೋಹಿತ್ ಅವರ ಕಡೆಯ ODI ಆಗಬಹುದು ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರೋಹಿತ್ ಅವರಿಗೆ ಟೀಮ್ನಲ್ಲಿರೋಕೆ ಇಷ್ಟ ಇದೆಯಂತೆ. ಆದರೆ ಸೆಲೆಕ್ಷನ್ ಕಮಿಟಿ 2027ರ ODI ವರ್ಲ್ಡ್ ಕಪ್ಗೆ ಯುವ ಆಟಗಾರರನ್ನ ಸೇರಿಸ್ಕೊಳ್ಳೋಕೆ ನೋಡ್ತಾ ಇದೆ. ಹೀಗಾಗಿ ರೋಹಿತ್ ಅವರಿಗೆ ನೋಡಿ ನಿರ್ಧಾರ ನಿಮ್ದು ಅಂತ ಹೇಳಿದಾರಂತೆ. ಸೊ ರೋಹಿತ್ ಏನ್ ಹೇಳ್ತಾರೋ ಅಂತ ನೋಡಬೇಕು. 39 ವರ್ಷ ರೋಹಿತ್ ಶರ್ಮಾ ಅವರಿಗೀಗ ಆಲ್ರೆಡಿ ಟೆಸ್ಟ್ ಮತ್ತು T20 ಇಂಟರ್ನ್ಯಾಷನಲ್ಸ್ ನಿಂದ ರಿಟೈರ್ಮೆಂಟ್ ಪಡೆದಾಗಿದೆ. ODI ಮಾತ್ರ ಉಳ್ಕೊಂಡಿದ್ದಾರೆ ಅವರೀಗ. ಇನ್ನು ವಾರದ ಕಡೆಯ ಸೆಷನ್ ನಲ್ಲಿ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೆನ್ಸೆಕ್ಸ್ 964 ಪಾಯಿಂಟ್ಸ್ ಅಥವಾ 1.25% ರೈಸ್ ಆಗಿ 78,151ಕ್ಕೆ ರೀಚ್ ಆಗಿದೆ. ನಿಫ್ಟಿ 261 ಪಾಯಿಂಟ್ಸ್ ಅಥವಾ 1.09% ಏರಿಕೆಯಾಗಿ 24,334ಕ್ಕೆ ತಲುಪಿದೆ. ಆದರೆ ಮಿಡ್ ಕ್ಯಾಪ್ ಇಂಡೆಕ್ಸ್ 0.41% ಬಿದ್ದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.21% ಬಿದ್ದಿದೆ. ಓವರ್ ಆಲ್ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಹೆವಿವೇಟ್ ಪ್ರೈವೇಟ್ ಬ್ಯಾಂಕ್ಗಳ ಶೇರ್ಸ್ನಲ್ಲಿ ಲಾಭ ಆಗಿರೋದು ಮುಖ್ಯ ಕಾರಣ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಹಲವು ಬ್ಯಾಂಕ್ಗಳ Q1 ರಿಸಲ್ಟ್ಸ್ ರಿಲೀಸ್ ಆಗೋಕೆ ಶುರುವಾಗಿದೆ. ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ನಿರೀಕ್ಷೆಯೊಂದಿಗೆ ಹೂಡಿಕೆದಾರರು ಚೆನ್ನಾಗಿ ವಹಿವಾಟು ಮಾಡಿದ್ದಾರೆ. ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ನಷ್ಟ ಅನುಭವಿಸಿದ್ರು ಕೂಡ ಹೆವಿವೇಟ್ ಕಂಪನಿಗಳು ಚೆನ್ನಾಗಿ ಮಾರ್ಕೆಟ್ಗೆ ಸಪೋರ್ಟ್ ಕೊಟ್ಟವು. ಟೆಕ್ ಮಹೀಂದ್ರಾ, ಕೋಟಕ್ ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, TCS, ICICI ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಗ್ರೀನ್ನಲ್ಲಿದ್ವು. ಆದರೆ ಹಿಂಡಾಲ್ಕೋ, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ವಿಪ್ರೋ, ಸನ್ಫಾರ್ಮಾ, ಅಪೋಲೋ ಹಾಸ್ಪಿಟಲ್ ಸೇರಿ ಕೆಲ ಸ್ಟಾಕ್ಸ್ ರೆಡ್ನಲ್ಲಿದ್ವು. BSEನಲ್ಲಿ ಒಟ್ಟು 1722 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2500 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಜಂಪ್ ಆಗಿ $96.28 ಆಗಿದೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಮೊದಲಿಗೆ ದೇಶದ ಅತಿದೊಡ್ಡ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೋಡೋದಾದ್ರೆ ಕಂಪನಿಯ ಲಾಭ 22% ಕುಸಿತ ಆಗಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ 26,994 ಕೋಟಿ ರೂಪಾಯಿ ಲಾಭ ಇತ್ತು. ಈ ಸಲ 20,946 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಆದರೆ ಕಂಪನಿಯ ಒಟ್ಟಾರೆ ಆದಾಯ 2.44 ಲಕ್ಷ ಕೋಟಿ ರೂಪಾಯಿನಿಂದ 3.09 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ O2C ರೆವೆನ್ಯೂ 2,01,803 ಕೋಟಿ ರೂಪಾಯಿಗೆ ತಲುಪಿದೆ. 30% ಜಂಪ್ ಇದು ಇಯರ್ ಆನ್ ಇಯರ್. ಕಾರಣ ಕ್ರೂಡ್ ಆಯಿಲ್ ಬೆಲೆ 54.1% ಏರಿಕೆಯಾದರೂ ಕೂಡ ಇಂಧನ ಬೇಡಿಕೆಯಲ್ಲಿ ಭದ್ರತೆ ಇರೋದು. ಇನ್ನು ರಿಲಯನ್ಸ್ ರಿಟೇಲ್ ರೆವೆನ್ಯೂ 90,408 ಕೋಟಿ ರೂಪಾಯಿ, 7.4% ಇಯರ್ ಆನ್ ಇಯರ್ ಏರಿಕೆ. ಇವರು 252 ಹೊಸ ಸ್ಟೋರ್ಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಇನ್ನು ರಿಲಯನ್ಸ್ ಡಿಜಿಟಲ್ ಆದಾಯ 2% ಹೆಚ್ಚಾಗಿ 46,900 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಜಿಯೋ IPO ಹಾದಿಯಲ್ಲಿರೋ ರಿಲಯನ್ಸ್ ಜಿಯೋ ನೆಟ್ ಪ್ರಾಫಿಟ್ ಕಳೆದ ವರ್ಷಕ್ಕಿಂತ 9% ಹೆಚ್ಚಾಗಿ 7,764 ಕೋಟಿ ರೂಪಾಯಿಗೆ ತಲುಪಿದೆ. ಜಿಯೋದ ಆಪರೇಷನಲ್ ರೆವೆನ್ಯೂ ಕೂಡ 12% ಜಂಪ್ ಆಗಿ 39,173 ಕೋಟಿ ರೂಪಾಯಿ ಆಗಿದೆ. ಅಷ್ಟೇ ಅಲ್ಲ, ಜಿಯೋದ ಎಬಿಟಾ 15% ಹೆಚ್ಚಾಗಿ 20,865 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಇನ್ನು ಎಲ್ಲರೂ ಕಾಯ್ತಿರೋ ARPU ಅಂದರೆ ಒಬ್ಬ ಯೂಸರ್ನಿಂದ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅಂತ ಹೇಳ್ತಾರೆ. ಒಬ್ಬ ಯೂಸರ್ನಿಂದ ಬರೋ ಸರಾಸರಿ ಆದಾಯ ಈಗ 215.6 ರೂಪಾಯಿಗೆ ಏರಿಕೆ ಕಂಡಿದೆ. 208 ರೂಪಾಯಿ ಇತ್ತು ಅದು ಈ ಹಿಂದೆ. 5G ನೆಟ್ವರ್ಕ್ ವಿಸ್ತರಣೆಗಾಗಿ ಮಾಡಿರೋ ಖರ್ಚು ಮತ್ತು ಡಿಪ್ರಿಸಿಯೇಷನ್ ಜಾಸ್ತಿ ಇದ್ರೂ ಕೂಡ ಜಿಯೋ ತನ್ನ ಸಬ್ಸ್ಕ್ರೈಬರ್ ಬೇಸ್ ಮತ್ತು ಡಿಜಿಟಲ್ ಸರ್ವಿಸ್ ಸ್ಕೇಲ್ ಅಪ್ ಮಾಡಿರೋದು ಈ ಗ್ರೋತ್ಗೆ ಕಾರಣ. ಜಿಯೋದಲ್ಲಿ ಈಗ ಡೇಟಾ ಕನ್ಸಂಪ್ಷನ್ ಪ್ರತಿ ತಿಂಗಳು 43.7 GB ತಲುಪಿದೆ. ಈ ಕ್ವಾರ್ಟರ್ನಲ್ಲಿ ಹೊಸದಾಗಿ 8.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಜಾಯಿನ್ ಆಗಿದ್ದಾರೆ. ಜಿಯೋ ಏರ್ ಫೈಬರ್ ಮೂಲಕ ಫಿಕ್ಸೆಡ್ ಬ್ರಾಡ್ಬ್ಯಾಂಡ್ ಮಾರ್ಕೆಟ್ನಲ್ಲೂ ಕೂಡ ಜಿಯೋ 43% ಶೇರನ್ನು ಹಿಡ್ಕೊಂಡಿದೆ. ಸದ್ಯ 28.6 ಮಿಲಿಯನ್ ಫಿಕ್ಸೆಡ್ ಬ್ರಾಡ್ಬ್ಯಾಂಡ್ ಗ್ರಾಹಕರನ್ನು ಹೊಂದಿದೆ. ಒಟ್ಟಿನಲ್ಲಿ ಜಿಯೋ ಪ್ಲಾಟ್ಫಾರ್ಮ್ಸ್ ತನ್ನ ಡಿಜಿಟಲ್ ಪವರ್ ಅನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಿದೆ. ಇನ್ನು JSW ಸ್ಟೀಲ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 113% ರೈಸ್ ಆಗಿ 4,651 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 155% ನೆಟ್ ಪ್ರಾಫಿಟ್ ದಾಖಲಿಸಿತ್ತು. ಇನ್ನು ಟಾಟಾ ಟೆಕ್ನಾಲಜೀಸ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 11.5% ಡೌನ್ ಆಗಿದೆ. 181 ಕೋಟಿ ರೂಪಾಯಿ ಮಾತ್ರ ಲಾಭ ಮಾಡಿಕೊಂಡಿದೆ.
ಉದ್ಯೋಗಿಗಳ ವೆಚ್ಚ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹೆಚ್ಚಾಗಿ ತಕ್ಕ ಮಟ್ಟಿಗೆ ಲಾಭ ಆಗಿದೆ ಅಷ್ಟೇ. ಕಳೆದ ವರ್ಷ ಕಂಪನಿ 204 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಮಾಡಿತ್ತು. ಇನ್ನು ಫೆಡರಲ್ ಬ್ಯಾಂಕ್ ಈ ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 36% ಜಂಪ್ ಆಗಿ 1177 ಕೋಟಿ ರೂಪಾಯಿಗೆ ತಲುಪಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಜಾಸ್ತಿಯಾಗಿ ಸಾಲದಲ್ಲಿ ಬೆಳವಣಿಗೆಯಾಗಿ ಬ್ಯಾಡ್ ಲೋನ್ಸ್ ಕಮ್ಮಿ ಆಗಿರೋದು ಲಾಭಕ್ಕೆ ಕಾರಣ. ಅತ್ತ ಸೆಂಟ್ರಲ್ ಬ್ಯಾಂಕ್ನ ನೆಟ್ ಪ್ರಾಫಿಟ್ 13.3% ಹೆಚ್ಚಾಗಿ 1324 ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಹೆಚ್ಚಾಗಿ ಬ್ಯಾಡ್ ಲೋನ್ ಕಮ್ಮಿಯಾಗಿ ಬ್ಯಾಂಕ್ಗೆ ಪ್ರಾಫಿಟ್ ಆಗಿದೆ. ಇನ್ನು ಭಾರತದ ಫಾರೆಕ್ಸ್ ರಿಸರ್ವ್ ಏರಿಕೆಯಾಗಿದೆ. ಜುಲೈ 10ಕ್ಕೆ ಅಂತ್ಯವಾದ ವಾರದಲ್ಲಿ $964 ಮಿಲಿಯನ್ ಏರಿಕೆಯಾಗಿದೆ. ಈ ಮೂಲಕ ಒಟ್ಟು ಫಾರೆಕ್ಸ್ ರಿಸರ್ವ್ $674 ಬಿಲಿಯನ್ ತಲುಪಿದೆ. ಇನ್ನು ಟ್ರಾವೆಲ್ ಕಂಪನಿ ಮೇಕ್ ಮೈ ಟ್ರಿಪ್ ಇಂಡಿಯಾ IPO ಲಾಂಚ್ ಮಾಡೋಕೆ ಮುಂದಾಗಿದೆ. ಈಗ ಆಲ್ರೆಡಿ ಸೆಬಿಗೆ ತನ್ನ ಡ್ರಾಫ್ಟ್ ಪೇಪರ್ಸ್ ಅನ್ನ ಫೈಲ್ ಮಾಡಿದೆ. ಆಫರ್ ಫಾರ್ ಸೇಲ್ ಆಗಿರುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $520 ರೂಪಾಯಿ ಕಮ್ಮಿಯಾಗಿ 1,41,159 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $476 ರೂಪಾಯಿ ಕಮ್ಮಿಯಾಗಿ 1,29,302 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,960 ರೂಪಾಯಿ ಕಮ್ಮಿಯಾಗಿ 2,15,474 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.